ಇದೇನಕ್ಕ 4 ಜನ ಬರ್ತಾರೆ ಕಳೆ ಕೀಳಕ್ ಬರ್ರಿ ಅಂತ ಹೇಳ್ದೆ. ಇಲ್ಲಿ ನೋಡಿದ್ರೆ ನಾವಿಬ್ರೇ ನೀಯ ಬಂದಿರೋದು, 4 ಜನ ಬರ್ಲಿಲ್ವೇನು? ನಾವಿಬ್ರೇ ನೀನ್ ಯೋಸು ಅಂತ ಕೀಳಕ್ ಆಯ್ತದಕ್ಕೋ. ನಮ್ಗೂ ಸಾಕಾಗೋಯ್ತದೆ. ಒಂದೇ ದಿನಕ್ಕೆಲ್ಲ ಮುಗಿಸ್ಬೇಕು ಅಂತ ಹೇಳ್ತೀಯಾ, ಒಂದೇ ದಿನಕ್ಕೆಲ್ಲ ಎಲ್ಲಿ ಮುಗ್ಸಕ್ಕಾಯ್ತದೆ? ನಮಗೂ ಗಾಸಿ ಆಗಕ್ಕಿಲ್ವೇ? ಯಾರನ್ನ ಇನ್ನೊಂದು 2 ಜನ ಯಾರನ್ನ ಕರೆದಿದ್ರೆ ಕೂಲಿಗೆ ಆಗದಮ್ಮ. ನಾವಿಬ್ರೇ ನೀಯ ಮಾಡ್ಬೇಕು ಅಂತಂದ್ರೆ ಸಂಜೆ ಅಷ್ಟೊತ್ತಿಗೆ ಆಗಕ್ಕಿಲ್ಲ ಬಿಡಕ, ನಾಳೆಗೂ ಮಾಡ್ಬೇಕಾಯ್ತದೆ. ಏ ಇಲ್ಲ, ಈ ಸರಜಿನ ಕರಿಯಕ್ಕೆ ಹೋಗಿದ್ದೆ, ಇನ್ನ 2 ಆಳು ಬೇಕಿತ್ತು ಅಂತ ಹೇಳಿದ್ನಲ್ಲ. ಸರಜಿನ ಕರಿಯಕ್ಕೆ ಹೋಗಿದ್ದಕ್ಕೆ ಅಪ್ಪ ಇದ್ದು ಇಲ್ಲ ನನ್ನ ಎಂಡ್ರು ಬರಕ್ಕಿಲ್ಲ, ನನ್ನ ಮಗಳು ಬತ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ದ. ನನ್ನ ಮಗಳು ಬತ್ತಾಳೆ ಹೋಗ್ರಿ ಅಂತ ಹೇಳ್ಬಿಟ್ಟು ನಾನು ಸರಿ ಬಿಡು ಬತ್ತಾಳೆ ಅಂತ ಹೇಳ್ಬಿಟ್ಟು ಬಂದೆ. ನೋಡು ಈ ಸತ ಆದ್ರೂ ಕೂಲಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬರಲೇ ಇಲ್ಲ ಅವಳಂತೂ. ನನಗೂ ಕಾದು ಸಾಕಾಗೋಯ್ತು ನನಗೂ. ಅದಕ್ಕೆ ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬಿಟ್ಟಿದ್ದು. ಬಂದ್ರೆ ನೋಡೋಣ ಇನ್ನೊಂದು ಅರ್ಧ ಗಂಟೆ ಒಳಗಡೆ. ಇನ್ನು ಆಮೇಕಿನ್ ಬಂದ್ರೆ 12 ಗಂಟೆ ಹಂಗೆ ಬಂದ್ರೆ ಏನು ಮಾಡೋಕ್ಕಾಯ್ತದೆ, ವಾಪಸ್ ಕಳಿಸ್ತೀನಿ. ವಾ ಅಲ್ಲ ಕಣಕ, ಕೋಟ್ಯಾಧೀಶ್ವರು ಮನೆ ಸೊಸೆ ನೀನು, ಅವಳದ್ ಯಾಕೆ ಕೂಲಿಗೆ ಬತ್ತಾಳೆ ಅಂತ? ಕೂಲಿಗೆ ಯಾಕೆ ಬತ್ತಾಳೆ? ಏನೋ ಬೇಜಾನ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿನೇ ಅವಂತೆ, ಮನೆ ಬಂಗ್ಲೆ ಇದ್ದಂಗೆ ಐತಂತೆ. ಏ ಸುಮ್ ಕೂತ್ಕ, ಏನೋ ಹೇಳ್ತಿಲ್ವೇ? ಗಂಡ ಓಡ್ಕೊಳ್ಸ್ಬಿಟ್ಟವನಂತೆ ಕಣಿ, ಓಡ್ಕೊಳ್ಸ್ಬಿಟ್ಟವನಂತೆ. ಇವಳು ಏನೇನೋ ಉತ್ತರ ಮಾಡಿದ್ಲ ಏನ್ ಕತ್ತಿಯೋ ಗೊತ್ತಿಲ್ಲ. ಯಾರಂಗ ಅಂತಿದ್ರು ಗಂಡನ್ ಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಿದ್ರು ಅವಳು ಕೂಲಿಗೆ ಬರೋ ಅಂತೋಳೆ. ಯಪ್ಪ ಹೌದೇನು? ಅದಕ್ಕೆ ನೀನು ಅವ್ರ ಅಪ್ಪ ಭಾಳ ರೇಗಾಡ್ತಾ ಇದ್ರು. ನಾನು ಯಾಕೆ ಹಿಂಗೆ ರೇಗಾಡ್ತಾವ್ರೆ ಅಂತ ಅನ್ಕೋತಿದ್ದೆ. ಏಯ್ ಹೋಗ್ಬೇಕಷ್ಟೇನಿಯ ಕೂಲಿಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ನೀನಿಯ ಹೇಳ್ಕೊಳಿಸ್ಬಿಟ್ಟ. ನಾನು ಸರಿ ಬಿಡು, ಹೆಂಗೋ ಯಾರು ಬಂದ್ರೇನು, ನನಗೆ ಹೊಲದ ಕೆಲಸ ಮೊದಲು ಮುಗಿಬೇಕಷ್ಟೇ ನೀನಿಯ. ಅದಕ್ಕೆ ಸರಿ ಬಿಡು ಅಂತ ತಕ್ಕ ಸುಮ್ಕಾದೆ. ಬತ್ತಳೋ ಬರೋಕಿಲ್ವೋ ಗೊತ್ತಿಲ್ಲ. ಅಳ್ಳಾಡೋಳು ಪಾಪ, ಯೊಚ್ಚುಗೆಲ್ಲ ಎಷ್ಟು ಮೋಸ ಮಾಡೋಳೆ. ಅದಕ್ಕೆ ದೇವರೇ ನೀ ಸರಿಯಾಗಿ ಮಾಡ್ತಾವನೆ ಅಂತ ಅನ್ನಿಸ್ತದೆ. ಇನ್ನೂ ಮಾಡ್ಬೇಕೆ ಅವಳು, ಇನ್ನೂ ಕೊಬ್ಬು ಇನ್ನೂ ಕಮ್ಮಿ ಆಗಿಲ್ಲ ನೋಡವಳಿಗಂತೂ. ಕಣಕ್ಕ, ಏನೋ ಆಗೈತೆ ಅಂತ ಅನ್ನಿಸ್ತದೆ ಅವಳು. ಇಲ್ಲ ಅಂದ್ರೆ ಅವರಪ್ಪ ಏನೋಕೆ ಮಗಳನ್ನ ಕೂಲಿ ಕಳಿಸ್ತಾನೆ. ಅಕ್ಕ ಯಾಕಮ್ಮಿ ಈ ಸತ್ತಕ್ಕೆ ಬಂದಿದ್ಯಲ್ಲ, ಒಸಿ ಬೇಗ ಬಾ ಅಂತ ಹೇಳ್ಬಿಟ್ಟು ಹೇಳಿಲ್ವೆ ನಾನು? 9 ಗಂಟೆ ಹೆಂಗೆ ಬಾ ಕೂಲಿಗೆ ಅಂತ ಹೇಳ್ಬಿಟ್ಟು ಇಷ್ಟು ತಡವಾಗಿ ಬಂದ್ಬಿಟ್ಟಿದ್ಯಾ? ಇಲ್ಲ ಕಣಕ್ಕ, ಬರ್ತಿದ್ದೆ. ಅಮ್ಮ ಅಡುಗೆ ಒಸಿ ಹೆಲ್ಪ್ ಮಾಡ್ಕೊಡು ಅಂತ ಹೇಳ್ತು. ಎಲ್ಲ ಮಾಡ್ಕೊಟ್ಟು ಬರೋ ಹೊತ್ತಿಗೆ ಈ ಪಾರ್ಟಿ ಲೇಟ್ ಆಯ್ತು ಅಷ್ಟೇ. ನಿನಗೆ ಸರ್ಸರ್ನ ಕುಡ್ಗೋಲೈತೆ, ತಕೊಂಡು ಸರ್ಸರ್ನ ಕಳೆಕ್ ಇಟ್ಬಿಡು. ಸಂಜೆ ಅಷ್ಟೊತ್ತಿಗೆ ಇಷ್ಟು ಮುಗಿಸ್ಬಿಡ್ಬೇಕು. ನಾನು ಅಡುಗೆ ಮಾಡ್ಕೊಂಬಿಟ್ಟು ಬರೋಕೆ ಹೋಯ್ತೀನಿ. ಅಡುಗೆ ಮಾಡ್ಕೊಂಬಿಟ್ಟು ಬಂದು ಆಮೇಲೆ ನಾನು ಒಂದು ಕೈ ಹಾಕ್ತೀನಿ. ಇನ್ನೊಬ್ರು ಹೇಳಿದ್ದೆ, ಇನ್ನೊಬ್ರಿಗೆ ಸಾಕಮ್ಮಂಗೆ ಬರಲಿಲ್ಲ. ನೀನು ಬತ್ತಿಯೋ ಬರೋಕಿಲ್ವ ಅಂತ ಅನ್ಕೊಂಡೆ. ಸರ್ಸರ್ನ ಬಾ ಅಲ್ಲಿ ಕುಡ್ಗೋಲಿಕ್ಕಿವ್ನಿ, ತಕೊಂಡು ಬಾ ಕಳೆಕಿಳು ಬಾ. ಸರಿ ಅಕ್ಕ. ಆಗೋ ಅಲ್ಲಿ ಮರದಡೆ ಇಕ್ಕಿದೀನಿ ನೋಡು. ಏನೇ ಯಪ್ಪ, ಈ ಪಾಟಿ ಅಲ್ಲಾಡ್ಕೊಂಡು ಪ್ಯಾಂಟು ಶರ್ಟ್ ಹಾಕೊಂಡು ಬಂದ್ಬಿಟ್ಟವಳಲ್ಲೇ ಕಳೆ ಕೀಳಕ್ಕೆ. ನೋಡ್ದವಳು ಒಯ್ಯಾರನ ಬಂದಿರೋದೇ ಲೇಟು, ಅದ್ರಾಗೂ ಅದು ಇದು ಅಂತ ಬಿಲ್ಡಪ್ ಬೇರೆ. ಗಂಡನ್ ಬಿಟ್ಟು ಬಂದ್ಮೇಲೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅಲ್ಲ ನಾವೇನು ಗಂಡನ್ ಬಿಟ್ಬಿಟ್ಟು ಹೋಗೋದೇನು ದೊಡ್ಡ ವಿಚಾರವೇ? ನಮ್ಮ ತವ್ರ ಮನೆಗೆ ರಾಣಿ ಥರ ನೋಡ್ಕೊತಾರೆ ನಾನು ಹೋದ್ರೆ. ಆದರೆ ನಾನು ಯಾಕೆ ಎಲ್ಲ ಸೈಸ್ಕೊಂಡು ಮುಚ್ಕೊಂಡು ಇಲ್ಲಿ ಬಿದ್ದಿರೋದು ಹೇಳು? ಗಂಡನ ಮನೆಗಿರೋಂಥ ಬೆಲೆ ತವ್ರ ಮನೆಗಿದ್ದತೆ, ಅದಕ್ಕೆ ಮುಚ್ಕೊಂಡು ಬಿದ್ದಿರೋದು. ಸುಮ್ಕಿರು ಬತ್ತಾಳು ನಮ್ಗೆ ಯಾಕೆ? ನಡಿ ಕಿತ್ಕೊಂಡು ಹೋಗೋಣ ನಾವು. ನಮ್ಮ ಮನೆಗೆ 4-5 ಜನ ಆಳಿದ್ರು. ಅಂಥ ಜೀವನ ಎಂಥ ಸಂದಕ್ಕಿತ್ತು. ಎಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬಂದು ತಗ್ಲಾಕೊಂಡು ಇವ್ರ ಹತ್ರ ಬಂದು ಬಿಸಿಲುನ ಕೂಲಿ ಮಾಡೋ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಿಲ್ಲ ನಾನು. ಇದೆಲ್ಲ ಬೇಕಿತ್ತ ನನಗೆ? ಯಾಕೋ ನನಗೆ ಅಲ್ಲೇ ಇದ್ದಿದ್ರೆ ಸಂದಕ್ಕಿರೋದು ಅಂತ ಅನ್ನಿಸ್ತದೆ. ಗಂಡನ ಬಿಟ್ಟು ಬಂದಮೇಲೆ ತವ್ರ ಮನೆಗೂ ಯಾವ ಬೆಲೆನೂ ಇಲ್ಲ. ಎಲ್ಲವೂ ತುಪ್ಪು ಹಾಕೋಕ್ಕಿಲ್ಲ, ಎಲ್ಲ ಬಿಟ್ಟು ಕಳಿಸ್ಬಿಡ್ತಾರೆ. ಈ ಕಡೆ ಅಚ್ಚುನೂ ನನ್ನ ಪರ ಇಲ್ಲ, ಈ ಕಡೆ ನಮ್ಮ ಅಪ್ಪ ಅಮ್ಮನೂ ನನ್ನ ಪರ ಇಲ್ಲ, ಯಾರೂ ನನ್ನ ಪರ ಇಲ್ಲ. ನಾನಂತೂ ಹಬ್ಬಂಟು ಯಾವಾಗ್ಬಿಟ್ನಲ್ಲ, ಈ ಕೂಲಿ ಮಾಡ್ಕೊಂಡು ಜೀವನ ಮಾಡೋದಕ್ಕಿಂತ ನನಗೆ ಎಲ್ಲನ ಹೋಗಿ ಸತ್ತೋಗೋದು ಎಷ್ಟೋ ವಾಸಿ. ಯಾರು ಈ ಪಾರ್ಟಿ ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾರೆ? ಇವ್ರು ಕೊಡೋ ದುಡ್ಡಿಗೆ ಹೆಂಗಿದ್ದೆ ನಾನು ನನ್ನ ಗಂಡನ ಮನೆಗೆ. ಎಲ್ಲ ಹಾಳಾಗೋಯ್ತು. ಮತ್ತೆ ಬಾ ಅಂದ್ರೂ ಬರೋಕ್ಕಿಲ್ಲ ಬಿಡು. ಆ ಜೀವನ ನನ್ನ ಕತೆ ಮುಗೀತಿಯಲ್ಲ. ನನ್ನ ಗಂಡ ಏನಾರ ಕೋಟ್ಯಾಧೀಶ್ವರ ಆಗಿದ್ದಿದ್ರೆ ನಾನಂತೂ ಕೂಲಿಗೆ ಬತ್ತಿರ್ಲಿಲ್ಲಪ್ಪ. ಅದು ಹೆಂಗೆ ಕೋಟ್ಯಾಧೀಶ್ವರ ಆಗಿದ್ರು ಕೂಲಿಗೆ ಬತ್ತಾರೋ ಏನು ಕತೆಯೋ ಗೊತ್ತಿಲ್ಲ. ಏನಂತ ಹೇಳಿನಿ? ಅಯ್ಯೋ ಕೊಟ್ಟು ಇರೋರೆಲ್ಲ ಕೂಲಿಗೆ ಬರೋಂಗಾದ್ರೆ ನಮ್ಮಂತ ಕೂಲಿ ಮಾಡೋರು ಪರಿಸ್ಥಿತಿ ಏನಾಗ್ಬೇಡ್ವೆ? ಏನೋ ಏನು ಮಾಡೋಕ್ಕಾಗಕ್ಕಿಲ್ಲ. ಏನಕ್ಕೆ ಬತ್ತಾರೋ ಏನಕ್ಕೆ ಬರೋಕ್ಕಿಲ್ವೋ ಅವ್ರಿಗೆ ಗೊತ್ತಿರ್ತದೆ. ಬೇಕಂತಾನೆ ನನ್ನ ಬಗ್ಗೆ ಮಾತಾಡ್ತಾರೆ. ರಚ್ಚು, ನನಗೆ ಮಂಟಕ್ಕೆ ಹೋಗಿ ಬರೋಕ್ಕಿಲ್ಲ. ಇನ್ನೂ ಅಲ್ಲೇ ನಿಂತ್ಕೊಂಡಿದ್ಯಲ್ಲ. ನಾನು ಯಾವಾಗ ಹೋಗ್ಬೇಕಾರೆ ಎಲ್ಲಿದ್ದು ಅದೇ ಜಾಗದಾಗಿದೆಯಲ್ಲ. ನೀನು ಕಳೆ ಕೀಳೋದು ಯಾವಾಗ, ಮುಗಿಸೋದು ಯಾವಾಗ? ಸಂಜೆ ಅಷ್ಟದು ಮುಗಿಸ್ಬೇಕು ಅಂತ ತಾನೇ ಪಟ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತಿರೋದು ನಾನು. ನೀನು ನೋಡು ಆಟ ಆಡ್ಕೊಂಡು ಕುಂತಿದ್ಯೇನು ನೀನು? ಸರ್ಸರ್ನ ಎಲ್ಲನೂ ಮುಗಿಸೋದು ಕಲಿ. ಯಾಕೆ ಸುಮ್ಕೆ ನೀನು ಹಂಗೆ ಕುಂತ್ಕೊಂಡಿದ್ಯಲ್ಲ? ನೋಡಿವ್ರಲ್ಲ ಆಗ್ಲೇನಿಯಾ ಎಷ್ಟು ಮುಂದಕ್ಕೆ ಬಂದವ್ರೆ ಅಂತ ಹೇಳ್ಬಿಟ್ಟು ಹಿಂಗೆ ನಿಧಾನಕ್ಕೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಹೊಸಿ ಸರ್ಸರ್ನ ಬಾ, ಇಲ್ಲಾಂದ್ರೆ ನಾಳೆಗೂ ಬಂದು ಮಾಡ್ಬೇಕಾಯ್ತದೆ. ಬಿಡಕ್ಕ, ಕೋಟ್ಯಾಧೀಶ್ವರರಿಗೆಲ್ಲನೂ ಎಲ್ಲಿಂದ ಕಳೆ ಕೀಳಕ್ಕಾಯ್ತದೆ? ಏನೋ ಇವಾಗೆಲ್ಲ ಕೋಟೆ ಉದುರೋಗಿರ್ಬೇಕು, ಅದಕ್ಕೆ ನೀನು ಬಂದೋಳೆ ಅಂತ ಅನ್ನಿಸ್ತದೆ. ಇವಾಗ ನೀನು ಇದ್ದಕ್ಕಿದ್ದಂಗೆ ಮಾಡು ಅಂತ ಹೇಳಿದ್ರಿ ಹಂಗೆ ಹೇಳು. ಈಗ ನೋಡಮ್ಮ, ನಮ್ಮ ಸಾಲನ ನಾವು ಕಿತ್ಕೊಂಡು ಹೋಯ್ತೀವಿ ಕಣಮ್ಮ. ಇನ್ಲದೆಲ್ಲ ಕೀಳು ಅಂದರೆ ನಾವು ಕೀಳಕ್ಕಿಲ್ಲ. ನಾವು ಇಬ್ರು ಹೆಂಗೋ ನೋಡು, ಅವಳದು ನಮ್ಮದು ಮುಗಿಸ್ಕೊಂಡು ಮುಂದೆ ಹೋಯ್ತಿದ್ದೀವಿ. ತಿರ್ಗಾಮಕ್ಕಿಂತ ಇನ್ಲದು ಕೀಳ್ರಮ್ಮಿ ಅಂತ ಹೇಳಿದ್ರೆ ನಾನಂತೂ ಕೀಳಕ್ಕಿಲ್ಲ. ಈಗಲೇ ಹೇಳಿದ್ದೀನಿ. ಅಯ್ಯೋ
ಅವ್ರ ಅಮ್ಮನ್ ಕರ್ದೆ ಕೂಲಿಗೆ ಬಾ ಅಂತಂದ್ರೆ ಅವ್ರ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನೋಡು ಇವಳನ್ ಕೊಡ್ಸೈತೆ ಇರೊಚ್ಚು ಏನು ಕೆಲಸನೇ ಮಾಡಕ್ಕಿಲ್ಲ ಸರಿಯಾಗಿ. ಏನಮ್ಮಯ್ಯ ಸರ್ಸರ್ನ ಮಾಡಿ ಮುಗಿಸೋದ್ ಕಲ್ತ್ಕ. ಇನ್ನು ಯಾವ ಕಾಲಕ್ಕೆ ಮುಗಿಸ್ತೀಯ ನೀನು? ಮುಗಿಸ್ತಿದೀನಿ ಕಣಕ್ಕ. ಓ ಅಕ್ಕ, ನಿಮ್ದು ಕೂಲಿ ಕೆಲಸ ಮುಗಿತೇನು? ಅಯ್ಯೋ ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ ನನ್ ಕೂಲಿ ಮಾಡತ್ತಾಗೆ. ದೇವ್ರೆ ಎಷ್ಟು ಕಷ್ಟ ಕೊಡ್ತೀಯಪ್ಪ. ಈಗ ನೀವ ಸಂಜೆ ಮುಗಿತದೆ ಯಾಕೆ? ನಮ್ಮ ಅತ್ತೆ ಹೇಳ್ತು ಅವ್ರದ್ದೇನ ಕೂಲಿ ಕೆಲಸ ಮುಗಿದ್ರೆ ನಮ್ದಕ್ ಬರ್ತಾರೆ ನಂಗೆ ಕಳೆ ಕೀಳಕ್ ನಾಳಿಕೆ ನೋಡು ಕೇಳ್ಕೊಬಿಟ್ಟು ಬಾ ಅಂತ ಹೇಳ್ತು ನಮ್ಮ ಅತ್ತೆ. ಈಗ ಹೊಲ್ದ ಹತ್ರ ಎಲ್ಲ ಹೊಸಿ ಕ್ಲೀನ್ ಮಾಡ್ಸೋದು ಎಲ್ಲ ಕಳೆ ಕಿರ್ಸೋದು ಎಲ್ಲ ಇತ್ತು ಕಣಕ. ನಮ್ಮ ಮಾವ ಎಲ್ಲನೂ ಹೊಸಿ ತೋಟ ಪಟ ಮಾಡಿ ಎಲ್ಲ ಕ್ಲೀನ್ ಮಾಡ್ತೈತೆ. ಅದಕ್ಕೆ ಬರ್ತಾರೇನೋ ಅಂತ ಹೇಳ್ಬಿಟ್ಟು ಕರಿಯನ ಅಂತ ಹೇಳ್ಬಿಟ್ಟು ಬಂದೆ. ನಿಮ್ ಕೆಲಸ ಮುಗಿದಿದ್ರೆ ಕಳಿಸ್ಬೇಕಂತ ನಮ್ಮ ಅತ್ತೆ ಹೇಳ್ತು. ನಮ್ ಸಂಜೆ ಆಯ್ತದೆ 2 ಗಂಟೆಗೆಲ್ಲ ಮುಗಿಯಕ್ಕಿಲ್ಲ ನಮ್ದು. ಸಂಜೆ ಆಯ್ತದೆ. ನಾಳೆ ಒಂಚೂರು ಇರ್ತದೆ ಅನ್ನಿಸ್ತದೆ. ನಾನು ಕಿತ್ಕತೀನಿ. ಕೇಳ ಅವ್ರನ್ನೇನಿಯ ಬರ್ತಾರೇನೋ ಕೂಲಿಗೆ. ಇದೇನಿದು ಇವಳು ಬಂದು ಕೂಲಿ ಮಾಡ್ತಾವಳಲ್ಲ, ಮಾಡಿದ್ದುಣ್ಣು ಮಾರಾಯ. ಅಕ್ಕೋ ಬತ್ತಿರೇನಕ್ಕ ನಾಳಿಕೆ ನಮ್ಮಲ್ದಾಗೂ ಹೊಸಿ ಕೆಲಸ ಐತೆ. ಮಹಾ ನೋಡ್ಬೇಕಮ್ಮಿ. ನಾಳೆನಾ ಎಷ್ಟು ಗಂಟೆ ಹಂಗೆ? ಮತ್ತೆ 9 ಗಂಟೆ ಹಂಗೆ ಬಾ ಅಂತ ಹೇಳ್ಬಿಟ್ಟು ಹೇಳ್ತಕ. ಬಂದ್ರೆ ಹಂಗೇನಿಯ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಬಿಟ್ಟು ಬಾ ಅಂತ ಹೇಳ್ತು. ಸರಿ ಹೇಳಂಗಾರ ಬರ್ತೀವಿ. ಇನ್ನು ಯಾರಿಗೂ ಒಪ್ಕೊಂಡಿಲ್ಲ. ನೀನ್ ಸರಿ ಮಹಾ, ನೀನಂತೂ ಬಾಳ ಬುದ್ವಂತೆ. ಕೂಲರ್ನ ಇನ್ನೇನು ಸಂಜೆ ಮಂತಕ್ ಬಂದು ಯಾರು ಕರೀತಾರೆ ಅಂತ ಒಂದು ಒಟ್ಟೊಟ್ಟಿಗೆ ಬಂದ್ಬಿಟ್ಟು ಇಲ್ಲೇ ಕರೆದು ಬಿಡ್ತೀಯ ಅಲ್ವೇ? ಒಟ್ಟೊಟ್ಟಿಗೆ ನೀನು ಕರೆಯೋದೇನೆ. ನಾನು ನಮ್ಮ ಅತ್ತೆನೇ ಹೇಳ್ ಕಳ್ಸಿತ್ತು. ತಿರುಗಿ ಮಂತಕ್ಕೆಲ್ಲ ಹೋಗಿ ನೀವು ಇತ್ತಿರೋ ಇರಕ್ಕಿರೋ ಹುಡಿಕೊಂಡು ಬರೋದು ಯಾಕೆ ಅಂತ ಹೇಳ್ಬಿಟ್ಟು ಹಿಂಗೆ ನೀನಿಯ ಕರ್ದೋಗನ ಅಂತ ಬಂದೆ. ಬೊರ್ರಕ್ಕ ಇಬ್ರುನುವೆ? ಬೊತ್ತಾರೆ ಹೇಳು, ಬರ್ದೆ ಇನ್ನು ಎಲ್ಲೋ ಹೋಯ್ತಾರೆ. ಅಕ್ಕ ತಿರುಗಿ ಮಳೆ ತೇವ ಜಾಸ್ತಿ ಆದ್ರೆ ಆಗಲ್ವಲ್ಲ, ಅದಕ್ಕೇನೆ ನಮ್ಮ ಅತ್ತೆಗೆ ಹೇಳ್ದೆ ನಾನು ನೀನೆ ಕಿತ್ತಾಕನ ಅಂತ ಹೇಳ್ಬಿಟ್ಟು. ಬ್ಯಾಡ ಸುಮ್ಮನೆ ಇರು, ಕೂಲರ್ನ ಕರಿಯೋಣ ಅಂತ ಹೇಳ್ತು. ಇವಾಗ ನಿನ್ಗೇನು ಕಮ್ಮಿ ಆಗೈತೆ ಬಾಮಿ ಕೂಲಿ ಮಾಡ ಅಂತ? ನಿನ್ಗೇನಾಗೈತೆ? ನಿಮ್ಮ ಮಾವೆಲ್ಲ ಸಂದಾಗ ದುಡಿತಾವನಲ್ಲ, ಇನ್ನೇನಂತೆ ನಿಮ್ಮ ಮಾವಂದು ನಿಂದು ಮದ್ವೆನಂತೆ. ನಿಮ್ಮ ಅಪ್ಪ ಅಮ್ಮ ಬಂದವ್ರಂತೆ ಮದುವೆ ವಿಚಾರ ಮಾತಾಡಕ್ಕೆ. ನಿಮ್ ತನಕ ವಿಷಯ ಮುಟ್ಬಿಡ್ತೆ. ಹೂ ಕಣಕ್ಕ, ನಮ್ಮ ಮಾವ ಇವಾಗೆಲ್ಲ ಕೆಲಸ ಸೇರ್ಕೊಂಡು ಒಳ್ಳೆ ಸಂಬಳ ಬತ್ತೈತೆ ನಮ್ಮ ಮಾಮಂಗೆ. ಪಾರಿನ್ಗೆಲ್ಲ ಪ್ರಾಜೆಕ್ಟ್ ಮಾಡ್ಕೊಡ್ತದೆ ನಮ್ಮ ಮಾವ. ಅದಕ್ಕೇನೆ ನಮ್ಮ ಅಮ್ಮರು ಎಲ್ಲ ಬಂದವ್ರೆ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು. ಅದೇನೋ ಮಾಡ್ತಾರಕ್ಕ, ಯಾವತ್ತಿದ್ರು ನಮ್ಮ ಮಾಮ ನನ್ನೇ ಅಲ್ವಾ ಮದುವೆ ಮಾಡ್ಕೊಳ್ಳೋದು. ಅದಕ್ಕೇನೆ ನಾನು ಏನು ಯೋಚನೆ ಮಾಡ್ತಿಲ್ಲ. ನಾವು ತೋಟದಾಗೆ ಮನೆ ಕಟ್ಟಬೇಕು ಅದು ಇದು ಅಂತ ಎಲ್ಲ ನೋಡ್ತಾ ಇತ್ತು ನಮ್ಮ ಮಾವ. ಅದಕ್ಕೇನೆ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಕಳೆಗಳೆಲ್ಲ ಕೀಳಿಸ್ಬೇಕು ಹೊಲ್ದಾಗಲ್ವಾ. ಅದಕ್ಕೆ ಒಂದು 3 ದಿನ ಕೆಲಸ ಇರ್ತದೆ. ಅದಕ್ಕೆ ಮುಂಚೆನೆ ನಿಮ್ಮನ್ನ ಕೇಳ್ಕೊಂಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಹೌದೇನು? ಹೊಲ ಬೇರೆ ಹೊಸಿ ಶಾನೆ ತಕೊಂಡ್ರಂತಲ್ಲ, 1 ಎಕರೆನೇನೋ ಶಾನೆ ತಕೊಂಡ್ರಂತೆ. ಕಣಕ್ಕ ತಕೊಂಡ್ವಿ ಅಲ್ಲೇ ನೀನಿಯ. ಇನ್ನೊಂದ್ ಚೂರು ಐತೆ, ಅದನ್ನು ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಹೋಗೈತೆ. ತಗತೈತೆ ನಮ್ಮ ಮಾವ ಅದನ್ನು. ಸರಿ ಕಣಮ್ಮಿ, ಆಯ್ತು. ಸರಿ ಕಣ್ರಕ್ಕ ಬರ್ರಿ. ಏನೋ ಬಿಡಮ್ಮಿ, ನಿಮ್ಮ ಮಾವ ಅಂತೂ ಇಂತೂನುವೆ ಚೆನ್ನಾಗಿ ಮಾಡ್ತಾವ್ ದುಡ್ಡು ಎಲ್ಲನೂ. ಏನೋ ಕಣಕ್ಕ, ಎಲ್ಲ ದೇವ್ರಿಚ್ಛೆ ಅಷ್ಟೇನೇನೆ. ನೋಡ್ದೇನ್ರಮ್ಮಿ ಅಯ್ಯೊಚ್ಚು ಈ ವಯಸ್ಗಾಗ್ಲೇ ನೀನಿಯ ಹೆಂಗ್ ಸಂಪಾದನೆ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಅವನ್ ಬಿಡು ದೇವ್ರಂತ ಮನುಷ್ಯ, ಒಂಚೂರು ದುರಂಕಾರ ಇಲ್ಲ ಏನಿಲ್ಲ. ಹೆಂಗೋ ದರಿದ್ರುಗಳೆಲ್ಲ ಹೊರಟೋದ್ಮೇಲೆ ಹೆಂಗೋ ಅವನು ಸಂದಕಾದ. ಮೊದ್ಲು ಹಾಳಾಗಿ ಹೋಗಿದ್ದ, ಇವಾಗೇನೋ ಎಲ್ಲನೂ ಅದ ಸಂದಾಗ ಆಗ್ಬಿಟ್ಟ ಕಣಕ. ಇನ್ನೂ ಹಂಗೆ ಸಂದಕ ಆಯ್ತಾನೆ ಅನಿಸ್ತದೆ. ಈ ಮಹಾ ಏನು ಇದೆ ಕಮ್ಮಿನೇ ಯಪ್ಪ, ಎಷ್ಟೆಲ್ಲ ಮಾಡಿದ್ಲು ಅವನಿಗೋಸ್ಕರ. ಅಯ್ಯೋ ಪಾಪ ಮಹಾ, 1-2 ಮಾಡಿದ್ದು ಬೋಲು ಮಾಡ್ಬಿಟ್ಲು ಬಿಡು. ಅದಕ್ಕೆ ಇವಾಗ ಮದುವೆ ಮಾಡ್ಕೊಂಡು ಆರಾಮಾಗಿರ್ಲಿ ಬಿಡಕ್ಕ ಪಾಪ. ಅಷ್ಟೇನೇನೆ. ಸರಿ ಬರ್ರಿ, ಉಂಡ್ಬಿಟ್ಟು ಆಮೇಕಿಂದ ಮುಂದೆ ಕೆಲಸ ಮಾಡಿವ್ರಂತೆ. ಬರ್ರಿ ಇನ್ನೊಂದು ಚೂರು ಕಿತ್ತಾಕ್ಬಿಟ್ಟು ಬರ್ತೀವಕ್ಕ. ಆಮೇಕಿಂದ ಇನ್ನೊಂದು ಅರ್ಧ ಇರ್ತದೆ, 4 ಗಂಟೆ ಅಷ್ಟು ಕಿತ್ತಾಕ್ಬಿಡ್ತೀವಿ. ಸರಿ ಹಂಗೆ ಮಾಡಿ. ಈ ಮಹಾ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲನೂ ಹರಾಜಾಗೋಗ್ಬಿಡ್ತಲ್ಲ. ಏನ್ ಮಾಡ್ಲಿ, ಇಂಥ ಮರುವಾದಿ ಕಳ್ಕೊಳಕ್ ನಾನೆಲ್ಲ ಬದುಕಿರ್ಬೇಕಾ? ಅಮ್ಮ ಎಲ್ಲ ಹಾಳಾಗೋಯ್ತು, ನನ್ನ ಮರುವಾದಿ ಎಲ್ಲ ಹೋಯ್ತು ಕಣಮ್ಮ. ನನ್ನ ಕೈ ನಿರಕ್ಕೆ ಆಯ್ತಿಲ್ಲ ಕಣಮ್ಮ. ಬೇಜಾರಾಯ್ತೈತೆ ಕಣಮ್ಮ ನನಗಂತೂ. ನಾನು ಏನು ಮಾಡಬೇಕು ಅಂತಲೇ ನೀ ಅರ್ಥ ಆಯ್ತಿಲ್ಲ ಕಣಮ್ಮ. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಇಂಥ ಶಿಕ್ಷೆ ಕೊಡ್ತೀಯಾ? ಇದೆಲ್ಲ ಬೇಕಿತ್ತ ನನಗೆ? ನಾನು ಅಚ್ಚು ಜೊತೆನೇ ಇರಬೇಕಿತ್ತು. ಆ ಯೊಚ್ಚು ಅಂತ ಹುಡುಗ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕಮ್ಮ. ಹಂಗೆ ಬರೀ ಪುಣ್ಯ ಅಂತ ಹೇಳ್ತೀಯ? ಅಯ್ಯೋ ದೇವರನ್ನ ಎಷ್ಟು ಪುಣ್ಯ ಮಾಡಿರ್ಬೇಕು ಅಂದ್ರೆ ಅಷ್ಟು ಪುಣ್ಯ ಮಾಡಿರ್ಬೇಕು ಬಾರೆ. ಅಂತ ಹುಡುಗ ಯಾರ್ಗಾನ ಸಿಗ್ತಾನೆ? ಬ್ಯಾರೆ ಹುಡುಗಿನ ತಲೆ ಎತ್ತು ನೋಡಕ್ಕಿಲ್ಲ ಅಂತ ಹುಡುಗ ಅವನು. ಅನ್ಯಾಯವಾಗಿ ನನ್ನ ಮುಂದಕ್ಕೆ ಬಂದಿರೋ ಲಕ್ಷ್ಮಿನ ನಾನೇ ಒದ್ ಕಳಿಸ್ಬಿಟ್ನೇನೋ, ಯಾವುದೋ ದೂರದ ಬೆಟ್ಟದ ಆಸೆಗೆ ಹೋಗ್ಬಿಟ್ಟು. ಇವತ್ತು ಬೇಕು ಅಂದ್ರೂ ನನಗಿನ್ನೂ ಅಚ್ಚು ಸಿಗಲ್ಲ ಅಂತ ಅನ್ನಿಸ್ತದೆ. ಈ ಮಹಾ ಅಚ್ಚು ಅದು ಹೆಂಗೆ ಮದುವೆ ಮಾಡ್ಕೊಬಿಡ್ತಾರೆ? ಅಚ್ಚು ನೋಡಿ ಹೆಂಗೆ ಮರ್ತೋಗ್ಬಿಟ್ಟ, ಸಹಿಸಕ್ಕೆ ಆಯ್ತಿಲ್ಲ ನನಗಂತೂ.